ನಮಸ್ತೆ ಕರ್ನಾಟಕ. ಡಿವಿಡೆಂಡ್ಸ್ ಇನ್ಕಮ್ ಪಡ್ಕೊಳ್ಳೋದು ಹೇಗೆ? ವರ್ಷಕ್ಕೆ ತುಂಬಾ ಜನದ್ದು ಪ್ಯಾಕೇಜ್ 30 lakhs ಇರಲ್ಲ. ಇವರು ವರ್ಷಕ್ಕೆ 30 ಲಕ್ಷ ಡಿವಿಡೆಂಡ್ ಬರ್ತಾ ಇದೆ ಅಂದ್ರೆ ಇನ್ನು ಯೋಚನೆ ಮಾಡಿ ಅವ್ರ ಪೋರ್ಟ್ಫೋಲಿಯೋ ಎಷ್ಟು ದೊಡ್ಡದಿತ್ತು. ಕಂಪನಿ ಮಾಡೋ ಲಾಭದಲ್ಲಿ ಸ್ವಲ್ಪ ಲಾಭನ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ. 30 ಲಕ್ಷ ಡಿವಿಡೆಂಡ್ ಇನ್ಕಮ್ ಅಂದ್ರೆ ಯೋಚನೆ ಮಾಡಿ ಸ್ಟಾಕ್ ಮಾರ್ಕೆಟ್ ಎಷ್ಟು ಪವರ್ಫುಲ್ ಅಂತ. ಎವ್ರಿ ಮಂತ್ ನಿಮ್ಮ ಅಕೌಂಟ್ ಅಲ್ಲಿ ಡಿವಿಡೆಂಡ್ ಬರ್ಬೇಕಾದ್ರೆ ಏನ್ ಮಾಡಬೇಕು? ಸೊ ಒಂದು ಲಿಸ್ಟ್ ನ ರೆಡಿ ಮಾಡಿದೀವಿ. ಯಾವ್ಯಾವ ಕಂಪನಿ ಯಾವ್ಯಾವ ತಿಂಗಳು ಡಿವಿಡೆಂಡ್ಸ್ ಕೊಡುತ್ತೆ ಅಂತ. ಯಾವ ಕಂಪನಿಯಲ್ಲಿ ಡಿವಿಡೆಂಡ್ ಹೆಚ್ಚಾಗಿ ಸಿಗುತ್ತೆ ಆ ಕಂಪನಿಗಳನ್ನ ಸ್ಕ್ಯಾನ್ ಮಾಡೋದು ಹೇಗೆ? ಈ ಕಂಪನಿಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ನಿಮ್ಗೆ ಎವ್ರಿ ಮಂತ್ ಡಿವಿಡೆಂಡ್ ಇನ್ಕಮ್ ಬರ್ತಾ ಇರುತ್ತೆ. ಈ ವಿಡಿಯೋ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಎಕ್ಸ್ಕ್ಲೂಸಿವ್ ವಿಡಿಯೋ. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಡಿವಿಡೆಂಡ್ ಇನ್ಕಮ್ ಪಡ್ಕೊಳ್ಳೋದು ಹೇಗೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಏರಿಯಾದಲ್ಲಿ ಒಬ್ರು ಸತ್ಯನಾರಾಯಣ ಕೊಟ್ಟ ಅಂತ ಒಬ್ರು ಇದ್ರು. ಸೊ 2016-17 ಅಲ್ಲಿ ಅವಾಗ ತಾನೇ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ರೆ ಅವರು ಬರ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನನ್ನ ಪೋರ್ಟ್ಫೋಲಿಯೋ ಎಷ್ಟಿದೆ ಅಂದ್ರೆ ನನಗೆ ವರ್ಷಕ್ಕೆ 30 ಲಕ್ಷ ಡಿವಿಡೆಂಡ್ ಬರುತ್ತೆ ಅಂತ ಹೇಳಿದ್ರು. ಅವತ್ತು ನನ್ ಫ್ಲಾಶ್ ಆಯ್ತು, ಓ ಇವ್ ಬೆಳೆದ್ರೆ ಇವ್ರ ತರ ಬೆಳಿಬೇಕು. ವರ್ಷಕ್ಕೆ ತುಂಬಾ ಜನದ್ದು ಪ್ಯಾಕೇಜ್ 30 lakhs ಇರಲ್ಲ. ಇವರು ವರ್ಷಕ್ಕೆ 30 ಲಕ್ಷ ಡಿವಿಡೆಂಡ್ ಬರ್ತಾ ಇದೆ ಅಂದ್ರೆ ಇನ್ನು ಯೋಚನೆ ಮಾಡಿ ಅವ್ರ ಪೋರ್ಟ್ಫೋಲಿಯೋ ಎಷ್ಟು ದೊಡ್ಡದಿತ್ತು. ಅವರ ಮೆಜಾರಿಟಿ ಪೋರ್ಟ್ಫೋಲಿಯೋದಲ್ಲಿ ಯಾವ ಶೇರ್ ಇತ್ತು ಅಂದ್ರೆ ITC. ಸೊ ITC ಅವ್ರು ತಗೊಂಡಾಗ ₹1 ₹2 ಇತ್ತು. ಇವಾಗ ಅದೇ ITC ಶೇರು ₹300 ಸಮಥಿಂಗ್ ಟ್ರೇಡ್ ಆಗ್ತಾ ಇದೆ. ಸೊ 30 ಲಕ್ಷ ಡಿವಿಡೆಂಡ್ ಇನ್ಕಮ್ ಅಂದ್ರೆ ಯೋಚನೆ ಮಾಡಿ ಸ್ಟಾಕ್ ಮಾರ್ಕೆಟ್ ಇನ್ ಎಷ್ಟು ಪವರ್ಫುಲ್ ಅಂತ. ಯಾವ ಕಂಪನಿಯಲ್ಲಿ ಡಿವಿಡೆಂಡ್ ಹೆಚ್ಚಾಗಿ ಸಿಗುತ್ತೆ ಆ ಕಂಪನಿಗಳನ್ನ ಸ್ಕ್ಯಾನ್ ಮಾಡೋದು ಹೇಗೆ? ಜೊತೆಗೆ ಒಂದು ಎಕ್ಸಾಂಪಲ್, ಪವರ್ ಆಫ್ ಡಿವಿಡೆಂಡ್ ಇನ್ಕಮ್ ಬರುವಂತ ಸ್ಟಾಕ್ಸ್ ಗಳನ್ನ ಬೈ ಮಾಡಿದ್ರೆ ನಮಗೆ ಓವರ್ ಆಲ್ ಎಷ್ಟು CAGR ರಿಟರ್ನ್ ಸಿಗ್ತಾ ಇತ್ತು ಅದನ್ನು ಚೆಕ್ ಮಾಡೋಣ. ಫಸ್ಟ್ ಹೈ ಡಿವಿಡೆಂಡ್ ಇನ್ಕಮ್ ಕೊಡುವಂತ ಸ್ಟಾಕ್ಸ್ ಅನ್ನ ಹುಡ್ಕೋಣ ಬನ್ನಿ. ನಾನು ಬಂದಿದ್ದೀನಿ screener.in ವೆಬ್ಸೈಟ್ಗೆ. ಇಲ್ಲಿ ನಾನು ಸ್ಕ್ರೀನ್ಸ್ಗೆ ಹೋದೆ, ಕ್ರಿಯೇಟ್ ನ್ಯೂ ಸ್ಕ್ರೀನ್. ಸೊ ಡಿವಿಡೆಂಡ್ ಈಲ್ಡ್ ಗ್ರೇಟರ್ ದೆನ್ 3%. ಸೊ ತುಂಬಾ ಜನಕ್ಕೆ ಡಿವಿಡೆಂಟ್ ಅಂದ್ರೆ ಇನ್ನ ಗೊತ್ತಾಗ್ತಾ ಇಲ್ಲ. ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಡಿವಿಡೆಂಟ್ ಅಂದ್ರೆ ಏನು? ಕಂಪನಿ ಮಾಡೋ ಲಾಭದಲ್ಲಿ ಸ್ವಲ್ಪ ಲಾಭನ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ, ಅದೇ ಡಿವಿಡೆಂಡ್ ಇನ್ಕಮ್. ಸರ್ ಇದು ನಂದು ಒಂದೇ ಒಂದು ಶೇರ್ ಇದೆ ಸರ್, ನನಗೂ ಕೊಡ್ತಾರಾ? ಎಸ್, ನಿಮಗೂ ಕೊಡ್ತಾರೆ. ಒಂದು ಶೇರ್ ಇರೋರ್ಗೂ ಒಂದು ಡಿವಿಡೆಂಡ್ ಕೊಡ್ತಾರೆ. ಸೊ ಕಂಪನಿ ವರ್ಷಕ್ಕೆ ಒಂದ್ಸತಿ ಇಲ್ಲ 2 ಸತಿ ಇಂಟರಿಮ್ ಡಿವಿಡೆಂಡ್, ಫೈನಲ್ ಡಿವಿಡೆಂಡ್ ಅಂತ ಅನೌನ್ಸ್ ಮಾಡುತ್ತೆ. ಈ ಡಿವಿಡೆಂಡ್ ಅನೌನ್ಸ್ ಮಾಡಿದವಾಗೆಲ್ಲ ನಿಮ್ಮ ಅಕೌಂಟ್ಗೆ, ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದು ಬೀಳುತ್ತೆ, ಅದೇ ಡಿವಿಡೆಂಡ್. ಸೊ ನಾನು 10 ಶೇರ್ ಇಟ್ಕೊಂಡಿದ್ದೆ ಸರ್, ನನಗೆ ಡಿವಿಡೆಂಡ್ ಕೊಡ್ತಾರಾ? ಎಸ್, ಎಲ್ಲರಿಗೂ ಡಿವಿಡೆಂಡ್ ಕೊಡ್ತಾರೆ. ನೋಡಿ, ನಿಮಗೆ ಬ್ಯಾಂಕಲ್ಲಿ ನೀವು ಸ್ವಲ್ಪ ದುಡ್ಡು ಇಟ್ಟಿರ್ತೀರ, ಬ್ಯಾಂಕ್ ಅವರು ಇಂಟ್ರೆಸ್ಟ್ ಪೇಯ್ಡ್ ಅಂತ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇನ್ನೂ ಸ್ವಲ್ಪ ದುಡ್ಡು ಹಾಕ್ತಾರೆ, ಸಮಥಿಂಗ್ ಲೈಕ್ ದಟ್. ನೀವು ಶೇರ್ ತೊಗೊಂಡಿದ್ರೆ ಶೇರಲ್ಲೂ ಸಹ ನಿಮಗೆ ವಾರ್ಷಿಕ ಆದಾಯ ಅಂತ ಒಂದು ಬರ್ತದೆ, ಅದೇ ಡಿವಿಡೆಂಡ್ ಇನ್ಕಮ್. ಇದು ಡೈರೆಕ್ಟ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿರುತ್ತೆ. ಒಂದ್ಸತಿ ನೀವೇನಾದ್ರು ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ರೆ 1 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಿದ್ರೆ ಅಲ್ಲಿ ಡಿವಿಡೆಂಡ್ ಪೇಯ್ಡ್ ಕೋಲ್ ಇಂಡಿಯಾ, ಡಿವಿಡೆಂಡ್ ಪೇಯ್ಡ್ ಮಾರುತಿ ಸುಜುಕಿ. ಸೊ ನನಗೆ ರೀಸೆಂಟ್ಲಿ ಒಂದು ಡಿವಿಡೆಂಡ್ ಬಂತು. ಸೊ ಅಮೌಂಟ್ XYZ ಒಂದು ಫ್ಯೂ ಲ್ಯಾಕ್ಸ್ ಬಂತು. ನನಗೆ ಮಾರುತಿ ಸುಜುಕಿ ಪೇಯ್ಡ್ ಸಮ್ ಲ್ಯಾಕ್ಸ್ ಅಂತ ಬಂತು. ನನಗೆ ಆಶ್ಚರ್ಯ, ನಾನು ಏನು ಮಾರುತಿ ಸುಜುಕಿ ಶೋರೂಮ್ಗೆ ಹೋಗಿದ್ನ, ಇಲ್ಲ ಮಾರುತಿ ಅವ್ರೇನೋ ದುಡ್ಡು ಹಾಕಿದ್ದ ಅಂತ, ಮಾರುತಿ ಶೋರೂಮ್ ಅವರು ಏನೋ ದುಡ್ಡು ಹಾಕಿದ್ರೆ ನನಗೇನಿದು ಸಂಬಂಧನೇ ಇಲ್ಲಲ್ಲ ಅಂತ ನೋಡಿದ್ರೆ ಆಮೇಲೆ ಸೊ ಡಿವಿಡೆಂಡ್ ಪೇಯ್ಡ್ ಅಂತ ಬಂತು. ಸೊ ಐ ವಾಸ್ ವೆರಿ ಹ್ಯಾಪಿ. ನಾನು ಸಹ ಡಿವಿಡೆಂಟಲ್ಲಿ ಒಳ್ಳೆ ಮೊತ್ತವನ್ನು ವರ್ಷಕ್ಕೆ ಒಂದಿಷ್ಟು ಅಂತ ನಾನು ಗಳಿಸ್ತೀನಿ. ಸೊ ಡಿವಿಡೆಂಟ್ ಇನ್ಕಮ್ ತುಂಬ ಮುಖ್ಯ ಆಗುತ್ತೆ, ಎಕ್ಸ್ಪೆಷಲಿ ಯಾರಿಗೆ ಅಂದರೆ ಸೀನಿಯರ್ ಸಿಟಿಸನ್ಸ್ಗೆ. ಅಂದರೆ ಹೋಗ್ತಾ ನಿಮಗೆ ಏಜ್ ಆದವಾಗ ನಿಮಗೆ ಶೇರ್ ಗ್ರೋತನ್ನು ನೋಡಿಕೊಂಡು ಶೇರನ್ನು ಎಕ್ಸಿಟ್ ಮಾಡಿಬಿಟ್ಟು ಪ್ರಾಫಿಟ್ ತೊಗೊಳ್ಳೋದಕ್ಕೆ ಇಷ್ಟ ಇರಲ್ಲ. ನಿಮ್ಗೇನಂದರೆ ಇದು ಲಾಂಗ್ ಟರ್ಮ್ ಬಿಟ್ಬಿಡ್ತೀರಾ, ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನ್ಗೆ ಬಿಟ್ಬಿಡ್ತೀರಾ ಶೇರ್ನ. ಬಟ್ ನಿಮಗೇನು ಬೇಕು, ನಾವು ಬದುಕಿರೋವರೆಗೂ ನಮಗೆ ಡಿವಿಡೆಂಡ್ ಬರ್ತಾ ಇದ್ರೆ ಸಾಕು. ವರ್ಷಕ್ಕೆ ಒಂದು 3% ಆದರೂ ಡಿವಿಡೆಂಡ್ ಬರುವಂಥ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು. ಅದಕ್ಕೆ ಇಲ್ಲಿ ನಾನು ಸ್ಕ್ಯಾನ್ಸ್ಗೆ ಹೋಗ್ಬಿಟ್ಟು 3% ಡಿವಿಡೆಂಡ್ ಈಲ್ಡ್ ಅಂದರೆ, ಲೆಟ್ಸೇ ಶೇರಿನ ಬೆಲೆ ₹100 ಇದೆ ಆ್ಯಂಡ್ ಆ ಕಂಪನಿ ₹3 ಡಿವಿಡೆಂಡ್ ಕೊಡ್ತಾ ಇದೆ. 3/100 ಮಾಡಿದ್ರೆ ಏನು ಬರುತ್ತೆ? 3% ಬರುತ್ತೆ. 3% ಡಿವಿಡೆಂಡ್ ಈಲ್ಡ್. ₹100 ಶೇರು ₹3 ಡಿವಿಡೆಂಡ್ ಕೊಟ್ಟರೆ ಅದು 3% ಅಂತ ಕರೀತಾರೆ. ಸೊ 3%ಗಿಂತ ಜಾಸ್ತಿ ಇರಬೇಕು. ಪ್ರೈಸ್ ಟು ಅರ್ನಿಂಗ್ ಇಂಡಸ್ಟ್ರಿ PE ಕಡಿಮೆ ಇರಬೇಕು. PE ರೇಷಿಯೋ ಇಂಡಸ್ಟ್ರಿ PE ಕಡಿಮೆ ಇರಬೇಕು. ಕಂಪನಿ ಡಿವಿಡೆಂಡ್ ಕೊಡ್ತಾ ಇದೆ ಅಂದರೆ ಮಿನಿಮಮ್ ಆ ಕಂಪನಿ 1,000 ಕೋಟಿ ಆದರೂ ಡಿವಿಡೆಂಡ್ ಕೊಡಬೇಕು. ಅವಾಗ ಅದು ತುಂಬ ಸೇಫ್ ಆ್ಯಂಡ್ ಸ್ಟ್ರಾಂಗ್ ಕಂಪನಿ ಅಂತಲೂ ಕರಿಬೋದು. ಸೊ ಮಿನಿಮಮ್ dividend yield or dividend paid last year should be
ಗ್ರೇಟರ್ ದೆನ್ 1000 crores. 1000 ಕೋಟಿಗಿಂತ ಜಾಸ್ತಿ ಡಿವಿಡೆಂಡ್ ಕೊಡಬೇಕು. 1 year ಡಿವಿಡೆಂಡ್ ಕೊಟ್ಬಿಟ್ಟು ನಿಲ್ಲಿಸ್ಬಿಟ್ರೆ ಸಾಕಾಗತ್ತಾ? 1 year ಡಿವಿಡೆಂಡ್ ಯಾರು ಬೇಕಾದ್ರೂ ಕೊಡ್ಬೋದು. ವರ್ಷದಿಂದ ವರ್ಷಕ್ಕೆ ಡಿವಿಡೆಂಡ್ ಕೊಡ್ತಾನೆ ಇರಬೇಕು. ಅದನ್ನು ನಾವು ಪ್ರಿಸೀಡಿಂಗ್ ಇಯರ್ ಡಿವಿಡೆಂಡ್ ಸಹ 1000 crores ಮೇಲೆ ಇರಬೇಕು. ಎಲ್ಲ ಪ್ಯಾರಾಮೀಟರ್ಸ್ನ ಹಾಕ್ಬಿಟ್ಟು ನಾನು ಸ್ಕ್ಯಾನ್ ಮಾಡಿದವಾಗ ಇದ್ರ ಜೊತೆಗೆ ಇನ್ನೊಂದು ಪ್ಯಾರಾಮೀಟರ್ ಹಾಕ್ತೀನಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಪ್ಯಾಟ್ ಅಂತ ಕರೀತಾರೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಶುಡ್ ಬಿ ಅಟ್ಲೀಸ್ಟ್ ಗ್ರೇಟರ್ ದೆನ್ 0 or 1. 0 ಅಂತಲೇ ಹಾಕಿರ್ತೀನಿ. 0ಗಿಂತ ಜಾಸ್ತಿ ಇರಬೇಕು, ಅಂದರೆ ಕಂಪನಿ ಪ್ರಾಫಿಟಬಲ್ ಆಗಿರಬೇಕು. ಅದನ್ನೆಲ್ಲ ಹಾಕ್ತವಾಗ ನನಗೆ ಎಷ್ಟು ಕ್ರೈಟೀರಿಯಾ ಹಾಕ್ತವಾಗ ನನಗೆ ಸಿಕ್ಕಿದ್ದೆ ಒಂದು 18 ಕಂಪನಿ ಸಿಕ್ಕಿದೆ. ಈ 18 ಕಂಪನಿ ಸ್ಟಾಕ್ಸ್ಗಳು ನಮ್ಮ ಇಂಡಿಯಾದಲ್ಲಿ ವರ್ಷಕ್ಕೆ 3%ಗಿಂತ, ಅಂದರೆ FD ರಿಟರ್ನ್ಸಲ್ಲಿ ಅರ್ಧ ದುಡ್ಡು ನಿಮಗೆ ಡಿವಿಡೆಂಡ್ಸ್ ಎಲ್ಲ ಸಿಗುತ್ತೆ. ಅರ್ಧ ಸಿಗುತ್ತಾ ಇಲ್ಲ FD ರಿಟರ್ನ್ಸೇ ಡಿವಿಡೆಂಟಲ್ಲಿ ಸಿಗುತ್ತಾ ಚೆಕ್ ಮಾಡೋಣ. ಒಂದಿಷ್ಟು ಕಂಪ್ನಿ ಬಂತು. ಅದರಲ್ಲಿ ಟಾಪಲ್ಲಿ ಬಂದಿದೆ ಕೋಲ್ ಇಂಡಿಯಾ, ಹಿಂದೂಸ್ತಾನ್ ಜಿಂಕ್, ಒರಾಕಲ್ ಫಿನಾನ್ಸ್, ಇನ್ಫೋಸಿಸ್, IT ಕಂಪ್ನೀಸು ಆ್ಯಂಡ್ ಇರೋ ಮೋಟೋಕಾಪ್, ಇದೆಲ್ಲ ಟಾಪ್ ಕಂಪ್ನೀಸ್. ಒಳ್ಳೆ ಪೋರ್ಟ್ಫೋಲಿಯೋ ಜೊತೆಗೆ ಡಿವಿಡೆಂಟು ಬರ್ತಾ ಇದೆ. ಒಳ್ಳೆ ಇದರಲ್ಲಿ ನಿಮಗೆ ಗ್ರೋತು ಸಹ ಸಿಗುತ್ತೆ. ಕಂಪನಿ ಗ್ರೋತ್ ಜೊತೆಗೆ ಡಿವಿಡೆಂಟು, ಸೈಡ್ ಇನ್ಕಮು ಬರ್ತಾ ಇರ್ತದೆ. ಇವಾಗ ಎಕ್ಸಾಂಪಲ್ ಕೋಲ್ ಇಂಡಿಯಾನೇ ತೊಗೊಳ್ಳೋಣ. ಒಂದು ಎಕ್ಸಾಂಪಲ್, 1-2 ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕೋಲ್ ಇಂಡಿಯಾ ತೊಗೊಂಡೆ. ಕೋಲ್ ಇಂಡಿಯಾ ವರ್ಷಕ್ಕೆ ಎಷ್ಟು ಡಿವಿಡೆಂಡ್ ಕೊಟ್ಟಿದೆ ಅಂತ ನಾವು ಚೆಕ್ ಮಾಡೋಣ. ಇಲ್ಲಿ ಡಿವಿಡೆಂಡ್ಸ್ಗೆ ಹೋದೆ, ಕಾರ್ಪೊರೇಟ್ ಆ್ಯಕ್ಷನ್, ಡಿವಿಡೆಂಡ್ಸ್. ಕೋಲ್ ಇಂಡಿಯಾ ನೀವು ನೋಡಿದ್ರೆ ಲಾಸ್ಟ್ ಇಯರ್ ಹತ್ರ ಒಂದು 25 ರೂಪಾಯಿ ಡಿವಿಡೆಂಡ್ ಕೊಟ್ಟಿದೆ. ಅದರ ಲಾಸ್ಟ್ ಇಯರ್ ಎಷ್ಟು ಕೊಟ್ಟಿದೆ ನೋಡ್ಬೋದು. ವರ್ಷದಿಂದ ವರ್ಷಕ್ಕೆ ಎಷ್ಟು ಡಿವಿಡೆಂಡ್ ಕೊಟ್ಟಿದೆ ಅಂತ ನೀವು ಕೋಲ್ ಇಂಡಿಯಾದ ಚೆಕ್ ಮಾಡ್ಕೋಬೋದು. ಎಷ್ಟು ಕೊಟ್ಟಿದೆ ಅಂತ ನಾನು ಆಲ್ರೆಡಿ ಒಂದು ಎಕ್ಸೆಲ್ ಮಾಡಿ ಇಟ್ಟಿದ್ದೀನಿ. ಕೋಲ್ ಇಂಡಿಯಾ ಕಳೆದ 6 ವರ್ಷಗಳಿಂದ, 2020ರಿಂದ 2025 ಅಂದರೆ ಆಲ್ಮೋಸ್ಟ್ 6 years ರಿಟರ್ನ್ಸ್. 6 yearsಲ್ಲಿ ಈ ಕಂಪನಿ ಎಷ್ಟು ಡಿವಿಡೆಂಡ್ ಕೊಟ್ಟಿದೆ ಅಂದರೆ 137 ರೂಪಾಯಿ ಕೊಟ್ಟಿದೆ. 6 ವರ್ಷಗಳಿಂದ 137 ರೂಪೀಸ್ ಗ್ರೋತ್ ಸಿಕ್ಕಿದೆ ನಿಮಗೆ. ಗ್ರೋತ್ ಅನ್ಬೋದು, ಇಲ್ಲ ಡಿವಿಡೆಂಟ್ ಅಂತ ಕರಿಬೋದು. ಲೆಟ್ಸೆ ಅದನ್ನು ನಾನು ಶೇರ್ ಪ್ರೈಸ್ಗೆ ಮಿಕ್ಸ್ ಮಾಡಿದ್ರೆ ಅದು ಗ್ರೋತ್ ಆಗುತ್ತೆ. ಲೆಟ್ಸೆ ಒಂದು ಕೋಲ್ ಇಂಡಿಯಾ ಶೇರು 2020ರಲ್ಲಿ ಎಲ್ಲಿತ್ತು ಟ್ರೇಡ್ ಆಗ್ತಾಯಿತ್ತು ನೋಡೋಣ. ಕೋಲ್ ಇಂಡಿಯಾ ಶೇರು 2020ರಲ್ಲಿ ಎಲ್ಲಿ ಟ್ರೇಡ್ ಆಗ್ತಾಯಿತ್ತು ಅಂದರೆ 122 ರೂಪಾಯಲ್ಲಿ ಟ್ರೇಡ್ ಆಗ್ತಾಯಿತ್ತು. ಆರ್ ವಿ ಕ್ಯಾನ್ ಸೇ ಒಂದು 125 ಅಂತಲೇ ಅಂದ್ಕೊಳ್ಳೋಣ. 125 ರೂಪೀಸಲ್ಲಿ ಟ್ರೇಡ್ ಆಗ್ತಾಯಿತ್ತು. ಇದನ್ನು ನಾನು CAGR ಕ್ಯಾಲ್ಕುಲೇಟರ್ಗೆ ಹಾಕ್ತೀನಿ. CAGR ಕ್ಯಾಲ್ಕುಲೇಟರ್ 122 or 125. 137 ರೂಪೀಸ್ ಗ್ರೋತ್ ಆಗಿದೆ. 137 ರೂಪೀಸ್ ಅಂದರೆ ಆಲ್ಮೋಸ್ಟ್ ಅದು 267 ರೂಪಾಯಿ ಗ್ರೋತ್ ಆಗಿದೆ. ಫೈನಲ್ ವ್ಯಾಲ್ಯೂ ಇಲ್ಲಿ ಹಾಕ್ತಾ ಇದ್ದೀನಿ. 125 + 137 = 262 ರೂಪೀಸ್ ಆಗುತ್ತೆ. ನೋಡ್ಬೋದು 125 ರೂಪೀಸ್ ಶೇರಿನ ಬೆಲೆ ಆ್ಯಂಡ್ 137 ರೂಪೀಸ್ ಡಿವಿಡೆಂಟೇ ಸಿಕ್ಕಿದೆ. ಅಂದರೆ ಒಂದು ಶೇರ್ ಪ್ರೈಸ್ಗಿಂತ ಡಬಲ್ಲೇ ಸಿಕ್ಕಿದೆ ಲಾಸ್ಟ್ 6 yearsಯಿಂದ. ಟೋಟಲ್ 125 ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಡಿವಿಡೆಂಟ್ ಇನ್ಕಮ್ನ ನಾನು ಅದ್ರಲ್ಲಿ ಹಾಕಿದ್ರೆ 262 ಆಯಿತು. ಲಾಸ್ಟ್ 6 yearsಯಿಂದ ಇದನ್ನು ಜಸ್ಟ್ ಡಿವಿಡೆಂಟನ್ನು ನಾವು CAGR ತೊಗೊಂಡ್ರು 13% ವರ್ಷದಿಂದ ವರ್ಷಕ್ಕೆ ನಿಮಗೆ CAGR ರಿಟರ್ನ್ ಸಿಕ್ಕಿದೆ. ಜಸ್ಟ್ ಡಿವಿಡೆಂಟನ್ನು ನಾವು ಶೇರ್ ಪ್ರೈಸ್ಗೆ ಆ್ಯಡ್ ಮಾಡಿದರೆ. ಜೊತೆಗೆ ಶೇರ್ ಗ್ರೋತ್ ಸಹ ನೋಡೋಣ. ಈ ಶೇರಿನ ಗ್ರೋತ್ ಎಷ್ಟಾಗಿದೆ ಅಂದರೆ 2024-25 ಬರೋಷ್ಟರಲ್ಲಿ ಈ ಕಂಪನಿಯ ಬೆಲೆ ಹತ್ರ ಇವತ್ತಿನ ರೇಟ್ ನೋಡೋಕ್ಕೋರು 438 ಇದೆ. 400 ರೂಪಾಯಿ ಅಂತಾನೆ ಅಂದ್ಕೊಳ್ಳೋಣ. 400 ರೂಪಾಯಿ. 400 ರೂಪಾಯಿ ಅಂದರೆ ಲೆಕ್ಕ ಹಾಕಿ. ವಿ ನೀಡ್ ಟು ಆ್ಯಡ್ 375 ರೂಪೀಸ್ ಟು ದಿಸ್ ಒನ್. 125 ರೂಪೀಸ್ ಇರೋ ಶೇರು ಇವತ್ತು 400 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದರೆ 275 ರೂಪಾಯಿ ಗ್ರೋತ್ ಬಂದಿದೆ. ಜೊತೆಗೆ 137 ರೂಪಾಯಿ ನಿಮಗೆ ಡಿವಿಡೆಂಡ್ ಸಹ ಸಿಕ್ಕಿದೆ. = ಸಮ್ ಆಫ್ 537 ರೂಪಾಯಿ. ಇನಿಷಿಯಲಿ ಏನಿತ್ತು 125 ರೂಪಾಯಿ ಇರೋದು ಇವತ್ತು 537 ರೂಪಾಯಲ್ಲಿದೆ. ಇದನ್ನು ನಾವು CAGR ಕ್ಯಾಲ್ಕುಲೇಟ್ರಲ್ಲಿ ಹಾಕಿದ್ರೆ ನಿಮಗೆ 27% ನೋಡ್ಬೋದು. 125 ರೂಪಾಯಿ ಶೇರು ಇವತ್ತು 400 ರೂಪಾಯಿ, ಜೊತೆಗೆ ಡಿವಿಡೆಂಟ್ ಒಂದು 137 ರೂಪಾಯಿ ಅಂದ್ರೂ 537 ರೂಪಾಯಲ್ಲಿದೆ ಶೇರು ಅಂತ ಜಸ್ಟ್ ಆ್ಯಡ್ ಮಾಡಿ. ಡಿವಿಡೆಂಟ್ ಇನ್ಕಮ್ನ ಶೇರ್ ಪ್ರೈಸ್ಗೆ ಆ್ಯಡ್ ಮಾಡಿದ್ರೆ 537. ವಾಟ್ ಈಸ್ ಆವರೇಜ್ CAGR? 27.5% CAGR ಕೋಲ್ ಇಂಡಿಯಾ ಕೊಟ್ಟಿದೆ ಲಾಸ್ಟ್ 6 yearsಯಿಂದ. ಅರ್ಥ ಆಗ್ತಾಯಿದೆ ಅನಿಸುತ್ತೆ. ಜಸ್ಟ್ CAGRಲ್ಲೇ 13% ದುಡಿತಾ ಇದ್ದೀರಾ. 13 ಪ್ಲಸ್ ಸ್ಟಾಕ್ ಗ್ರೋತು ಎಲ್ಲ ಸೇರಿದ್ರೆ 27% CAGR ಇಸ್ ಸಚ್ ಅ ಬಿಗ್ ರಿಟರ್ನ್ಸ್. ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ ಇದೆಲ್ಲ ನೋಡಿದ್ಮೇಲೆ, ಸರ್ ಡಿವಿಡೆಂಡ್ಸ್ ಏನೋ ನೀವು ಬಂತು ಹೇಳಿದ್ರಿ, ಓಕೆ, ಇದೇ ಕಂಪನಿ ಡಿವಿಡೆಂಡ್ಸ್ ಹಿಂಗೆ ಕಂಟಿನ್ಯೂ ಮಾಡ್ತಾರೆ, ವರ್ಷದಿಂದ ವರ್ಷಕ್ಕೆ ಡಿವಿಡೆಂಡ್ಸ್ ಕೊಡ್ತಾನೆ ಇರ್ತಾರೆ ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಇದೆಯಾ? ಎಸ್, ದೆರ್ ಆರ್ ಸರ್ಟನ್
ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ ಅವ್ರದ್ದೊಂದು ಪಾಲಿಸಿ ಇರುತ್ತೆ, ಡಿವಿಡೆಂಡ್ ಪೇಔಟ್ ಪಾಲಿಸಿ. ನಾನು ಎಕ್ಸಾಂಪಲ್ ಇಲ್ಲಿ IOC ಡಿವಿಡೆಂಡ್ ಶೇರಿಂಗ್ ಪಾಲಿಸಿ ಓಪನ್ ಮಾಡ್ತಾ ಇದ್ದೀನಿ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಡಿವಿಡೆಂಡ್ ಪೇಯಿಂಗ್ ಕಂಪನಿ. ಇವ್ರದ್ದು ಡಿವಿಡೆಂಡ್ ಪೇಯಿಂಗ್ ಪಾಲಿಸಿ ಏನಿದೆ ಅಂತ ನೀವು ಚೆಕ್ ಮಾಡಿದ್ರೆ ಇಲ್ಲಿ ನೀವು ನೋಡಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ, ಕಂಪನಿ ವುಡ್ ಎಂಡೆವರ್ ಟು ಪೇ ಮಿನಿಮಮ್ ಆ್ಯನ್ಯುವಲ್ ಡಿವಿಡೆಂಟ್ ಆಫ್ 30% ಆಫ್ ದ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಅಂದರೆ ಕಂಪನಿ ದುಡಿಯುವಂಥ 100 ರೂಪಾಯಲ್ಲಿ 30 ರೂಪಾಯಿ ಡಿವಿಡೆಂಟನ್ನು ನಾವು ಕೊಟ್ಟೇ ಕೊಡ್ತೀವಿ ನಮ್ಮ ಶೇರ್ ಹೋಲ್ಡರ್ಸ್ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಡಿವಿಡೆಂಟ್ ಕೊಡೋ ಉದ್ದೇಶ ಏನಂದರೆ ಶೇರ್ ಹೋಲ್ಡರ್ಸ್ಗೆ ಎನ್ಕರೇಜ್ ಮಾಡಬೇಕು. ಸೊ ಇವಾಗ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್, ನಾನು ಒಂದು ಕಂಪನಿಯಲ್ಲಿ 15-20 ವರ್ಷದಿಂದ ಇನ್ವೆಸ್ಟ್ ಮಾಡಿದ್ದೀನಿ. ಕಂಪನಿ ಸ್ಟಾರ್ಟ್ ಆದವಾಗ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಕಂಪನಿ ಫೌಂಡರೇ ನಾನು. ಇವಾಗ ಕಂಪನಿನ ಕಟ್ಟಿ ಬೆಳೆಸಿದ್ದೀನಿ ಲಾಸ್ಟ್ 20-30 ಇಯರ್ಸಿಂದ. ಇವಾಗ ಕಂಪನಿಯಲ್ಲಿ ನಾನು ರಿಟೈರ್ಡ್ ಆಗಿಬಿಟ್ಟಿದ್ದೀನಿ. ಬಟ್ ನಾನು ಕಟ್ಟಿ ಬೆಳೆಸಿರೋ ಕಂಪನಿ ನನಗೆ ಡಿವಿಡೆಂಟ್ ಕೊಡಬೇಕು ತಾನೆ ಜೀವನ ನಡೆಸೋದಕ್ಕೆ. ಅದಕ್ಕೆ ಸೊ ತುಂಬ ಜನ ಫೌಂಡರ್ಸ್ ಆಫ್ ದ ಕಂಪನಿ, ದೇ ಎಕ್ಸ್ಪೆಕ್ಟ್ ವೆರಿ ಬಿಗ್ ಡಿವಿಡೆಂಟ್ ಫ್ರಮ್ ದ ಕಂಪನಿ, ವಿಚ್ ಹ್ಯಾಸ್ ಹ್ಯಾಪನ್ಡ್ ಇನ್ ನಮ್ಮ ಇನ್ಫೋಸಿಸ್ನಲ್ಲೂ ಇದು ನಡೀತು. ಸೊ ಡಿವಿಡೆಂಟ್ ಕೊಡಲಿಲ್ಲ ಅಂತಲೇ ಕ್ಲಾಶಸ್ ನಡೀತಾ ಇದೆ ಫೌಂಡರ್ಸ್ಗೂ ಅಟ್ ಪ್ರೆಸೆಂಟ್ ಇರೋ ಕಂಪನಿ ನಡೆಸ್ಕೊಂಡು ಹೋಗ್ತಾ ಇರೋರ್ಗು ಈ ಗಲಾಟೆ ಇರುತ್ತೆ. ಸೊ ಅದರಿಂದ ಮಿನಿಮಮ್ ಡಿವಿಡೆಂಟ್ ಅಂತ ಕೊಡಲೇಬೇಕು ಅಂತ ದೆರ್ ಇಸ್ ಸಮ್ ಪಾಲಿಸೀಸ್, ಅಂದರೆ ಕಂಪನಿನೇ ಮಾಡ್ಕೊಂಡಿರುತ್ತೆ ಪಾಲಿಸಿ. ಅವ್ರ ಫೌಂಡರ್ಸ್ ಮಾಡಿರ್ತಾರೆ, ಇಲ್ಲ ನಮ್ಮ ಕೇಂದ್ರ ಸರ್ಕಾರ ಮಾಡಿರುತ್ತೆ, ಎಸ್ಪೆಷಲಿ ನಮ್ಮ PSU ಕಂಪ್ನೀಸಲ್ಲಿ ನಮ್ಮ ಸರ್ಕಾರ ಮಾಡಿರುತ್ತೆ. ಸೊ ಡಿವಿಡೆಂಟ್ ಕೊಟ್ಟೇ ಕೊಡ್ತಾರೆ. ಸೊ ಆ ಪ್ರಕಾರ ನೋಡೋಕ್ಕೂ 30% ಓವರಾಲ್ ಪ್ರಾಫಿಟಲ್ಲಿ ಕೊಟ್ಟರು ಸೊ ಒಂದು ಕಂಪನಿಯಿಂದ ನಿಮಗೆ 3%, 4% ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡೋ 1 ಲಕ್ಷಕ್ಕೆ 3,000-4,000 ಸಾವಿರ ರೂಪಾಯಿ ಡಿವಿಡೆಂಟ್ ಇನ್ಕಮಲ್ಲೇ ದುಡಿತೀರ. ಜೊತೆಗೆ ಗ್ರೋತ್ ಬರೋದು ಬೋನಸ್. ಅದು ಅಲ್ಲಿ ಒಂದು ಗ್ರೋತ್ ಒಂದು 10-15% ಗ್ರೋತ್ ಬಂದು ಇಲ್ಲೊಂದು 4-5% ಡಿವಿಡೆಂಟ್ ಇನ್ಕಮ್ ಬಂದುಬಿಟ್ರೆ 20% ಇಸ್ ಅ ಬಿಗ್ ಬೋನಸ್. ಕೋಲ್ ಇಂಡಿಯಾದಲ್ಲಿ 27% ಇಸ್ ಅ ಸಚ್ ಅ ಬಿಗ್ ಬೋನಸ್. ಸೊ ಓವರಾಲ್ ಇದೆಲ್ಲ ನೋಡಿದವಾಗ ನಿಮ್ಗೆ ಅನಿಸುತ್ತೆ ಸರ್ ಡಿವಿಡೆಂಟ್ ಏನೋ ಬರುತ್ತೆ ಅಂತ ಹೇಳಿದ್ರಿ, ಬಟ್ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಕಂಪನಿ ಡಿವಿಡೆಂಟ್ ಕೊಡುತ್ತೆ ಅನ್ನೋದು ನಮ್ಮ ಹತ್ರ ಲಿಸ್ಟ್ ಇಲ್ಲ. ಸೊ ಅದನ್ನು ಲಿಸ್ಟನ್ನ ತಯಾರಿಸೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ನಮ್ಮ ವಿದ್ಯಾರ್ಥಿಗಳು ಹರ್ಷ ಐಶ್ವರ್ಯ ಅನ್ನೋರು ತುಂಬ ಹೆಲ್ಪ್ ಮಾಡಿದ್ರು. ಸೊ ಅದೊಂದು ಲಿಸ್ಟನ್ನ ನಾನು ತೋರಿಸ್ತೀನಿ, ವಿಚ್ ಇಸ್ ಎಕ್ಸ್ಕ್ಲೂಸಿವ್, ವೆರಿ ಎಕ್ಸ್ಕ್ಲೂಸಿವ್ ಲಿಸ್ಟು. ಆ ಲಿಸ್ಟನ್ನ ನೋಡಿದ್ರೆ ನಿಮಗೆ ಪ್ರತಿ ತಿಂಗಳು ಯಾವುದೋ ಒಂದು ಕಂಪ್ನಿ ಡಿವಿಡೆಂಟ್ ಕೊಡ್ತಾನೆ ಇರುತ್ತೆ. ಆ ಕಂಪನಿನ ಒಂದು ಸ್ವಲ್ಪ ನೋಡಿ ಅನಲೈಸ್ ಮಾಡೋಣ. ಸೊ ಒಂದು ಲಿಸ್ಟನ್ನ ರೆಡಿ ಮಾಡಿದ್ದೀವಿ, ಯಾವ್ಯಾವ ಕಂಪನಿ ಯಾವ್ಯಾವ ತಿಂಗಳು ಡಿವಿಡೆಂಟ್ಸ್ ಕೊಡುತ್ತೆ ಅಂತ. ಎಕ್ಸಾಂಪಲ್, ಈ ಕಂಪನಿಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ದರೆ ನಿಮಗೆ ಎವ್ರಿ ಮಂತ್ ಡಿವಿಡೆಂಟ್ ಇನ್ಕಮ್ ಬರ್ತಾ ಇರುತ್ತೆ. ಜನವರಿಯಲ್ಲಿ HCL ಟೆಕ್ನಾಲಜಿ, TCS, ವಿಪ್ರೋ ಕೊಟ್ಟರೆ, ಫೆಬ್ರವರಿಯಲ್ಲಿ ಕೋಲ್ ಇಂಡಿಯಾ, ONGC, PFC, REC ಕೊಡುತ್ತೆ. ಆ್ಯಂಡ್ ಮಾರ್ಚ್ನಲ್ಲಿ ವೇದಾಂತ, BPCL, ಗೇಲ್, NMDC ಡಿವಿಡೆಂಟ್ ಕೊಟ್ಟರೆ, ಏಪ್ರಿಲಲ್ಲಿ ಮುತ್ತೂಟ್ ಫಿನಾನ್ಸ್, ಸೆನೋಫಿ ಇಂಡಿಯಾ, ABB, ಸ್ಕ್ಯಾಫ್ಲರ್ ಇಂಡಿಯಾ, ಹಿಂದೂಸ್ತಾನ್ ಜಿಂಕ್ ಮೇಯಲ್ಲಿ ಕೊಡುತ್ತೆ, ಕ್ಯಾಸ್ಟ್ರಾಲ್ ಇಂಡಿಯಾ, ನೆಸ್ಲೆ, TCS. ಹಾಗೆ ನೋಡಿ ಜೂನಲ್ಲಿ ಕೊಡ್ತಾ ಇದ್ದಾರೆ ಫೈನಲ್ ಡಿವಿಡೆಂಟ್ಸ್. ಆ್ಯಂಡ್ ಇವರು ಜನವರಿಯಲ್ಲಿ ಕೊಡ್ತಾ ಇದ್ದಾರೆ ಇಂಟರಿಮ್ ಡಿವಿಡೆಂಟ್ಸ್. ಇಂಟರಿಮ್ ಡಿವಿಡೆಂಟ್ಸ್ ಅಂದರೆ ವರ್ಷದ ಮಿಡ್ಲಲ್ಲಿ, ವರ್ಷ ಎಂಡ್ ಆಗೋವಾಗ ಕೊಡೋದೇ ಫೈನಲ್ ಡಿವಿಡೆಂಟ್. ಒಂದು ವರ್ಷದಲ್ಲಿ 1 ಸತಿ, 2 ಸತಿ, 3 ಸತಿ ಡಿವಿಡೆಂಟ್ ಕೊಡೋ ಕಂಪ್ನೀಸು ಇದ್ದಾವೆ ನಮ್ಮ ದೇಶದಲ್ಲಿ. ಎವ್ರಿ ಕ್ವಾರ್ಟರ್ ಡಿವಿಡೆಂಟ್ಸ್ ಕೊಡೋ ಕಂಪ್ನೀಸು ಸರ್ಟನ್ ಇದ್ದಾವೆ. ಬಟ್ ಮೇಜರ್ಲಿ ನಾನು ನೋಡಿರೋಂಗೆ ವರ್ಷಕ್ಕೆ 2 ಸತಿ ಡಿವಿಡೆಂಟ್ ಕೊಡ್ತಾರೆ, ಇಂಟರಿಮ್ ಆ್ಯಂಡ್ ಫೈನಲ್ ಡಿವಿಡೆಂಟ್. ಸೊ ಅದರಲ್ಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೊ ಡಿಸೆಂಬರ್ನಲ್ಲಿ ಕೋಲ್ಗೇಟ್, GFC, ಗಲ್ಫ್ ಲುಬ್ರಿಕೆಂಟ್ಸ್ ಕೊಟ್ಟರೆ, ನವಂಬರಲ್ಲಿ ವೇದಾಂತ, ಕೋಲ್ ಇಂಡಿಯಾ, REC, ಅಕ್ಟೋಬರ್ನಲ್ಲಿ HCL ಮತ್ತೆ ಕೊಡ್ತಾರೆ ನೋಡಿ, ಸೆಕೆಂಡ್ QT ಇಂಟರಿಮ್ ಡಿವಿಡೆಂಟ್ಸ್ ಮತ್ತೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಂಜಿನಿಯರ್ಸ್ ಇಂಡಿಯಾ, ಮ್ಯಾಸ್ಡಾಕ್, NTPC, ಆಗಸ್ಟ್ನಲ್ಲಿ ITC, OICL, ಪವರ್ ಗ್ರಿಡ್, NTPC, ಜುಲೈನಲ್ಲಿ L&T, ಟೈಟಾನ್, JSW, ಬ್ರಿಟಾನಿಯಾ, ಜೂನ್ನಲ್ಲಿ TCS, ಇನ್ಫೋಸಿಸ್, HUL. ಸೊ ಇಷ್ಟು ಕಂಪನಿಗಳು ತಿಂಗಳಿಂದ ತಿಂಗಳಿಗೆ ಡಿವಿಡೆಂಟ್ಸ್ ಕೊಡ್ತಾ ಇದ್ದಾರೆ. ಇದನ್ನು ನೀವು ನೀಟಾಗಿ ನೋಟ್ ಮಾಡಿಕೊಂಡು ನೀವೇನಾದ್ರು ಈ ಕಂಪನೀಸಲ್ಲಿ ಜಸ್ಟ್ ಒಂದೊಂದು ಶೇರ್ ಇನ್ವೆಸ್ಟ್ ಮಾಡಿದ್ರೂ ಸಹ ನಿಮ್ಗೆ ಆ ಒಂದೊಂದು ಕಂಪನಿಯಲ್ಲೂ ಸಹ ಡಿವಿಡೆಂಟ್ಸ್ ಬರ್ತಾರೆ. ಆ್ಯಂಡ್ ಡಿವಿಡೆಂಟ್ಸ್ ಇಸ್ ಸಬ್ಜೆಕ್ಟೆಡ್ ಟು ಕಂಪನಿ ಪ್ರಾಫಿಟ್ಸ್. ಸೊ ಇವತ್ತು ನಾವು ಹೇಳ್ಬೋದು ಕಂಪನಿ ಪಾಲಿಸಿ ಇಷ್ಟು ಪ್ರಾಫಿಟ್ ಬರ್ತಾ ಇದೆ, ಕಂಪನಿ ಪಾಲಿಸಿ ಹಿಂಗಿದೆ, ಡಿವಿಡೆಂಟ್ ರೇಷಿಯೋ ಈ ಥರ ಇದೆ, ಬರ್ತಾ ಇದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಂಪನಿ ಲಾಭಗಳು ಕಡಿಮೆ ಆದರೆ ಡಿವಿಡೆಂಟ್ ಇನ್ಕಮ್ ಸಹ ಕಡಿಮೆ ಆಗುತ್ತೆ. ಬಟ್ ನಾವು ಸೆಲೆಕ್ಟ್ ಮಾಡಿರೋ ಕಂಪ್ನೀಸ್ ಏನು ನಾವು ತೋರಿಸಿದ್ವಲ್ಲ, ದಿಸ್ ಆರ್ ಆಲ್ ದ ಟಾಪ್ ಕಂಪ್ನೀಸ್, ಲಾರ್ಜ್ ಕ್ಯಾಪ್ಸ್. ಆ್ಯಂಡ್ ಈ ಕಂಪ್ನೀಸಲ್ಲಿ ನನ್ನ ಪ್ರಕಾರ ಡಿವಿಡೆಂಟ್ ಇನ್ಕಮ್ ಕಂಟಿನ್ಯೂ ಆಗುತ್ತೆ, ನೋ ವರೀಸ್. ಸೊ ಯಾರ್ಯಾರು ಈ ವಿಡಿಯೋ ಸೀನಿಯರ್ ಸಿಟಿಸನ್ಸ್ ನೋಡ್ತಾ ಇದ್ದೀರೋ, ಸೀನಿಯರ್ ಸಿಟಿಸನ್ಸ್ಗೆ ಏನು ಬೇಕಂದರೆ ಸೇಫ್ಟಿ ಬೇಕು. ಅವ್ರಿಗೆ ಜಾಸ್ತಿ ಲಾಭ ಬರಬೇಕು, ನನಗೆ ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಬರಬೇಕು ಅನ್ನೋದು ಏನೂ ಇಲ್ಲ. ಅವ್ರಿಗೆ ಗ್ರೋತ್ ಕಂಪ್ನೀಸ್ಗಿಂತ ಡಿವಿಡೆಂಟ್ ಪೇಯಿಂಗ್ ಕಂಪ್ನೀಸೇ ಜಾಸ್ತಿ ಬೇಕಾಗಿರುತ್ತೆ. ಎಕ್ಸ್ಪೆಷಲಿ ಆ್ಯಂಡ್ ನಾನು ಸೀನಿಯರ್ ಸಿಟಿಸನ್ ಅಂತಲೇ ಹೇಳ್ತಲ್ಲ, ಈವನ್ ಜೂನಿಯರ್ಸ್, ಈವನ್ ಯಂಗ್ಸ್ಟರ್ಸ್, ನೀವು ಲಾಂಗ್ ರನ್ನಲ್ಲಿ ನೀವು ನೋಡೋಕ್ಕೆ ಹೋದರೆ, ಎಕ್ಸಾಂಪಲ್ ನೋಡಿ ITC, ನಿಮ್ಮ ಹತ್ರ ಒಂದು 10,000 ITC ಶೇರ್ ಇದ್ದರೆ, ಸೊ 5 ರೂಪಾಯಿ ನಿಮ್ಗೆ ಕೊಟ್ಟರು ವರ್ಷಕ್ಕೆ ಡಿವಿಡೆಂಟು ನಿಮಗೆ 50,000 ರೂಪಾಯಿ ಡಿವಿಡೆಂಟ್ ಇನ್ಕಮ್ ಬರ್ತದೆ.
ಸೊ ನಾವು 50,000 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಇದೆ, ಅದೇ ಥರ ಡಿವಿಡೆಂಟ್ ಇನ್ಕಮ್ ಈಸ್ ಅ ಸೆಕೆಂಡ್ರಿ ಇನ್ಕಮ್, ಅದು ಸೈಡ್ ಫ್ರೀ ಇನ್ಕಮ್ ಥರ. ಸೊ ಡಿವಿಡೆಂಟ್ ಇನ್ಕಮ್ಗೆ ಟ್ಯಾಕ್ಸಬಲ್ ಬರುತ್ತೆ, ಜಸ್ಟ್ ಲೈಕ್ ನಿಮ್ಮ ಇನ್ಕಮ್ ಸ್ಲ್ಯಾಬ್ ಏನಿರುತ್ತೋ ಅದಕ್ಕೆ ಟ್ಯಾಕ್ಸಬಲ್ ಆಗುತ್ತೆ. ಮೊದಲು ಡಿವಿಡೆಂಟ್ ಇನ್ಕಮ್ ಟ್ಯಾಕ್ಸಬಲ್ ಇರಲಿಲ್ಲ, ರೀಸೆಂಟ್ಲಿ ಇದನ್ನು ಒಂದು ಸೋರ್ಸ್ ಆಫ್ ಇನ್ಕಮ್ ಅಂತ ಮಾಡಿದ್ರು. ಐ ಥಿಂಕ್ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಡಿವಿಡೆಂಟ್ ಸ್ಟಾಕ್ಸ್ನ ಸ್ಕ್ಯಾನ್ ಮಾಡೋದು ಹೇಗೆ, ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಸ್ಟಾಕ್ಸ್ ಡಿವಿಡೆಂಟ್ ಕೊಡ್ತಾರೆ ಅದು ಸಿಕ್ತು, ಜೊತೆಗೆ ಡಿವಿಡೆಂಟ್ ಇನ್ಕಮ್ ಪರ್ಮನೆಂಟಾಗಿ ಕೊಡ್ತಾರಾ ಇಲ್ವಾ ಅದಕ್ಕೂ ಒಂದು ಉತ್ತರ ಸಿಕ್ಕಿದೆ. ಸೊ ಅದು ಕಂಪ್ನಿ ಪಾಲಿಸೀಸ್ ನೋಡಿದ್ರಿ. ಓವರ್ ಆಲ್ ಒಂದು ಡಿವಿಡೆಂಟ್ ಅಂತ ನೋಡೋಕೆ ಹೋದರೆ ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಡಿವಿಡೆಂಟ್ ಸ್ಟಾಕ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಇಲ್ವಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.